ಪಿತನ ಸುತ್ತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಬಹಳ ಸಂತೋಷದಿಂದ ಪ್ರಾರ್ಥನೆಯಿಂದ ಈ ಒಂದು ಒಳ್ಳೆಯ ದಿನದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಯೇಸುವಿನಲ್ಲಿ ನಿಮ್ಮನ್ನು ಗೌರವಿಸುತ್ತೇನೆ, ಪ್ರೀತಿಸುತ್ತೇನೆ, ಕ್ರಿಸ್ತರಲ್ಲಿ ನಿಮ್ಮನ್ನು ಸ್ವೀಕರಿಸುತ್ತೇನೆ. ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಸಂತೋಷವಾಗಿರಿ, ಆರೋಗ್ಯದಿಂದಿರಿ. ಎಲ್ಲ ದಿನವೂ ನಮ್ಮ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ನೆನೆಸುತ್ತೇವೆ. ಈ ಆಲಯದಲ್ಲಿ ಬಂದು ಪ್ರಾರ್ಥಿಸುವ ಲಕ್ಷಗಟ್ಟಲೆ ಜನರ ನಿಯೋಗ ಇರುವ ಸ್ಥಳವಾಗಿದೆ ಈ ಅನುಗ್ರಹ ಧ್ಯಾನ ಮಂದಿರ. ಆ ನಿಯೋಗದಲ್ಲಿ ಆ ಪ್ರಾರ್ಥನೆಯಲ್ಲಿ ನಿಂತುಕೊಂಡು ನಿಮಗಾಗಿ ಪ್ರಾರ್ಥಿಸುತ್ತಿರುವುದು. ಪ್ರಭುವೇ, ವಚನವನ್ನು ಆಲಿಸುವ ವ್ಯಕ್ತಿಗಾಗಿ, ತಂದೆ ತಾಯಿಗಾಗಿ, ಯುವಕ ಯುವತಿಯರಿಗಾಗಿ, ಮಕ್ಕಳಿಗಾಗಿ, ಪ್ರಾರ್ಥನೆ ಅಗತ್ಯ ಇರುವ ಎಲ್ಲರಿಗಾಗಿ ನಮಗಾಗಿ ಪ್ರಾರ್ಥಿಸಿರಿ ಎಂದು ಕೇಳಿಕೊಂಡಿರುವ ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ನಿರೀಕ್ಷೆಯಿಂದ ಈ ವಚನವನ್ನು ಸ್ವೀಕರಿಸಿ ಪ್ರಾರ್ಥಿಸೋಣ. ಸಂತ ಯೋವಾನನು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ ಇಂತಿದೆ, ಆಲಿಸೋಣ. ಬೆಥಾನಿಯ ಎಂಬ ಊರಿನಲ್ಲಿ ಲಾಜರ್ ಎಂಬುವನು ಅಸ್ವಸ್ಥನಾಗಿದ್ದನು. ಮರಿಯ ಮತ್ತು ಅವಳ ಸಹೋದರಿ ಮಾರ್ತಾ ಎಂಬುವರ ಊರು ಅದೇ ಆಗಿತ್ತು. ಇಂದೊಮ್ಮೆ ಪ್ರಭುವಿನ ಪಾದಗಳಿಗೆ ಸುಗಂಧ ತೈಲವನ್ನು ಹಚ್ಚಿ ಅವರ ಪಾದಗಳನ್ನು ತನ್ನ ತಲೆಗೂದಲಿನಿಂದ ಒರೆಸಿದವಳೇ ಈ ಮರಿಯ. ಅಸ್ವಸ್ಥನಾಗಿದ್ದ ಲಾಜರನು ಇವಳ ಸಹೋದರ. ಪ್ರಿಯರೇ, ಮರಿಯ ಪ್ರಭುವಿನ ಪಾದಕ್ಕೆ ಸುಗಂಧ ತೈಲವನ್ನು ಹಚ್ಚಿ ತಲೆಗೂದಲಿಂದ ಒರೆಸಿದಳು. ದೇವರಿಗಾಗಿ ನಾವು ಮಾಡಿದ ಒಂದೊಂದು ಕಾರ್ಯವು ಯಾವುದೂ ವ್ಯರ್ಥವಾಗುವುದಿಲ್ಲ. ದೇವರು ನಮ್ಮ ಕಷ್ಟಕ್ಕೆ ಸ್ಪಂದಿಸುತ್ತಾರೆ ಮತ್ತು ಆ ಕುಟುಂಬಕ್ಕೆ ಅಂದು ಕಷ್ಟ ಉಂಟಾಗಿತ್ತು. ಆದರೆ ದೇವರು ಅವರನ್ನು ತೊರೆದು ಬಿಟ್ಟಿಲ್ಲ, ಕೈ ಬಿಟ್ಟಿಲ್ಲ. ಓಡೋಡಿ ಬಂದು ಅವರನ್ನು ರಕ್ಷಿಸಿದರು. ದೇವರು ನಿನ್ನನ್ನು ಮರೆಯುವುದೂ ಇಲ್ಲ. ಅದು ಮಾತ್ರವಲ್ಲ, ದೇವರು ನಿನ್ನ ಕಾರ್ಯಕ್ಕೆ ಬಂದು ಸ್ಪಂದಿಸಿ ನೀನು ಯೋಚಿಸದ ಒಂದು ದೊಡ್ಡ ಕಾರ್ಯವನ್ನು ನಿನಗಾಗಿ ಮಾಡುತ್ತಾರೆ. ಪವಿತ್ರ ಗ್ರಂಥದಲ್ಲಿ 11ನೇ ಅಧ್ಯಾಯ 40ನೇ ವಾಕ್ಯ ಹೀಗೆ ಬರೆದಿದೆ, ನಿನಗೆ ವಿಶ್ವಾಸವಿದ್ದಲ್ಲಿ ದೇವರ ಮಹಿಮೆಯನ್ನು ಕಾಣುವೆ. ನಾವು ದೇವರಿಗಾಗಿ ನಿಲ್ಲುವಾಗ, ಒಬ್ಬೊಬ್ಬರಿಗೆ ಪ್ರಾರ್ಥನೆ ಹೇಳಿಕೊಡುವಾಗ, ಒಬ್ಬರನ್ನು ದೇವರ ಹತ್ತಿರ ಕರೆತರಲು ಶ್ರಮಿಸಿದಾಗ ಅನೇಕರು ನಮ್ಮನ್ನು ಅಪಹಾಸ್ಯ ಮಾಡಿದುಂಟು, ನಮ್ಮನ್ನು ನೋಡಿ ನೆಗಾಡಿದುಂಟು ಮತ್ತು ನಮ್ಮನ್ನು ದೂರ ಮಾಡುತ್ತಾರೆ. ನಾವು ದಿನಾವೂ ಕೇಳುವ ವಚನವನ್ನು ನಮ್ಮ ಫೋನಿನಿಂದ ಶೇರ್ ಮಾಡುವುದು, ಗುಂಪುಗಳಿಗೆ ಕಳಿಸುವಾಗ ನಾವು ಯೋಚಿಸುತ್ತೇವೆ ಇದಕ್ಕೆ ಒಂದು ಬೆಲೆ ಇಲ್ಲ ಎಂದು. ಹಾಗೆ ಅಲ್ಲ, ನಾವು ಮಾಡುವ ಚಿಕ್ಕ ಚಿಕ್ಕ ಕಾರ್ಯ ಸಮೇತ ದೇವರ ನಾಮದ ಮಹಿಮೆಗಾಗಿ ನಾವು ಮಾಡುವಾಗ ನಮ್ಮ ಕಾರ್ಯಗಳು ಅದ್ಭುತವಾಗಿ ಪ್ರತಿಫಲವಾಗಿ ಮಾರ್ಪಡುತ್ತದೆ. ಇಂದು ನಾಳೆ ನಮ್ಮ ಜೀವನದಲ್ಲಿ ಒಂದು ಅವಶ್ಯಕತೆ ಬಂದರೆ, ಒಂದು ಸಂಕಟ ಬಂದರೆ ದೇವರು ನಮಗಾಗಿ ಓಡೋಡಿ ಬರುತ್ತಾರೆ. ದೇವರು ಎಂದಿಗೂ ಮರೆಯುವುದಿಲ್ಲ, ತೊರೆದು ಬಿಡುವುದಿಲ್ಲ. ನಮ್ಮ ದೇವರು ನಮ್ಮ ಜೀವನದಲ್ಲಿ ಸ್ಪಂದಿಸುತ್ತಾರೆ. ಹಲ್ಲೆಲೂಯಾ. ಅದಾಗಿದೆ ಸಂತ ಯೋವಾನನು ಬರೆದ ಶುಭ ಸಂದೇಶದಲ್ಲಿ ನಾವು ಆಲಿಸಿದ್ದು. ದೇವರಿಗಾಗಿ ನಿಂತ ಆ ಸಹೋದರನನ್ನು ಮನುಷ್ಯ ಅಪಹಾಸ್ಯ ಮಾಡಿದರೂ ದೇವರು ಮರೆತಿಲ್ಲ. ದೇವರಿಗಾಗಿ ನಾವು ಮಾಡುವ ಒಂದೊಂದು ಕಾರ್ಯವೂ ದೇವರು ಮರೆಯುವುದಿಲ್ಲ. ನಿಮ್ಮ ಮನೆಗೆ, ನಿಮ್ಮ ಜೀವಕ್ಕೆ ಒಂದು ದೊಡ್ಡ ಕಾರ್ಯವನ್ನು ತೆಗೆದುಕೊಂಡು ದೇವರು ಬರುತ್ತಾರೆ. ನಿಮಗಾಗಿ ದೇವರು ಹೊಸ ಹೊಸ ಸೂಚಕ ಕಾರ್ಯಗಳನ್ನು, ತರತರಹದ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. ಕೆಲವು ದಾರಿಗಳನ್ನು ದೇವರು ನಿಮಗಾಗಿ ತೆಗೆದುಕೊಡುತ್ತಾರೆ. ಪ್ರಾರ್ಥಿಸೋಣವೇ? ನಮ್ಮ ಪ್ರಭು ಯೇಸು ಕ್ರಿಸ್ತರ ಅವರ ಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತಗಳಿಂದ, ದುರ್ಮರಣದಿಂದ, ಅಕಾಲಿಕ ಮರಣದಿಂದ, ಮೋಸ, ವಂಚನೆ ಇದರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಲ್ಲೆಲೂಯಾ, ಆಮೇನ್.